ಆರೋಗ್ಯದ ಬಗ್ಗೆ ಸ್ವಲ್ಪ ನಾವು ಗಮನ ಕೊಡಬೇಕಾಗ್ತದೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇವತ್ತೇನು ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ದೆಹಲಿಯಲ್ಲಿ ಏನು ರಾಜಕಾರಣದಲ್ಲಿ ರೈತರ ಚಳುವಳಿ ನಡೀತಾ ಇದೆ, ಆ ಚಳುವಳಿಯಲ್ಲಿ 9 ಜನ ರೈತರು ಹುತಾತ್ಮರಾಗಿರ್ತಕ್ಕಂಥ ನಾವು ನೋಡಿದ್ವಿ. ಜೊತೆಗೆ ಮನೆ ಕೋವಿಡ್ ಇಂದ ಕೋಡಿಹಳ್ಳಿ ಚಂದ್ರಶೇಖರ್ ಇನ್ನೊಂದು ಹೋರಾಟಗಾರರಾದಂತಹ ಮಾರುತಿ ಮಾನ್ಪಡೆ ಅವರು ಕೋವಿಡ್ಗೆ ಮೃತಪಟ್ಟಿದ್ದು ನಾವು ನೋಡಿದ್ವಿ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕೋಡಿಹಳ್ಳಿ ಚಂದ್ರಶೇಖರಾಗಿ ಹಲವಾರು ಪ್ರಮುಖ ರೈತ ಮುಖಂಡರುಗಳೆಲ್ಲ 50-55 ವರ್ಷದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆದ್ರಿಂದ ಸರ್ಕಾರ ಬಹಳ ಎಚ್ಚರಿಕೆಯನ್ನು ನೋಡಬೇಕಾಗ್ತದೆ. ಯಾವ ಒಂದು ರೈತ ಮುಖಂಡ ಎಷ್ಟು ಮುಖ್ಯ ಆಗ್ತದೆ ರಾಜ್ಯದ ರೈತರ ಅಳಿವು ಪ್ರಶ್ನೆಗೆ, ಅವರ ಆರೋಗ್ಯವನ್ನು ಕಾಪಾಡೋದು ಅಷ್ಟು ಮುಖ್ಯ ಆಗ್ತದೆ. ಈ ಬೀದಿಗಳು ಕೋವಿಡ್ ಸಂದರ್ಭದಲ್ಲಿ ಹೋರಾಟ ಮಾಡತಕ್ಕಂಥ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬಾರದು ಅಂತ ಸನ್ಮಾನ್ಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರಾಷ್ಟ್ರದ ಪ್ರಧಾನಮಂತ್ರಿಯಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಉದ್ಯಮಿಗಳಿಗೆ ಅನುಕೂಲ ಮಾಡತಕ್ಕಂಥ ವ್ಯವಸ್ಥೆಯನ್ನು ಏನ್ ಮಾಡಿಕೊಡ್ತಾ ಇದ್ದಾರೆ. ಒಂದು ದೇಶದ ಸಂಗತಿ ಅಂದ್ರೆ ಇವತ್ತು ರೈತರು ರಕ್ಷಣೆ ಕೊಡಿ ಅಂದ್ರೆ ರೈತರು ರಕ್ಷಣೆ ಕೊಡಕ್ ಆಗ್ತಾ ಇಲ್ಲ. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ರೈತರಿಗೆ ರಕ್ಷಣೆ ಕೊಡಕ್ ಆಗ್ತಾ ಇಲ್ಲ. ರೈತ ಮಹಿಳೆ ಮೇಲೆ ಅತ್ಯಾಚಾರ ಆದ್ರೆ ಅವರಿಗೆ ರಕ್ಷಣೆ ಕೊಡಕ್ ಆಗ್ತಾ ಇಲ್ಲ. ಆದ್ರೆ ರಕ್ಷಣೆ ಕೊಡ್ತಿರೋದು ಯಾರಿಗೆ ಅಂದ್ರೆ ಇವರ ಸ್ನೇಹಿತ ಆಗಿರ್ತಕ್ಕಂಥ ಕಂಗನಾ ರಾಣಿ ಅವರಿಗೆ ರೈತರನ್ನ ಭಯೋತ್ಪಾದಕರಂತ ಕರೆದಿರ್ತಕ್ಕಂಥ ಹೆಣ್ಮಗಳು ಕಂಗನಾ ರಾಣಿ ಅವರಿಗೆ ವೈದ್ಯರ ಸೆಕ್ಯೂರಿಟಿ ಕೊಡ್ತಕ್ಕಂಥ ಈ ರಾಷ್ಟ್ರದ ಪ್ರಧಾನಮಂತ್ರಿ ಬಗ್ಗೆ ನಾವು ನೀವೆಲ್ಲ ಏನ್ ಹೇಳ್ಬೇಕಾಗ್ತದೆ. ನಿನ್ನೆ ಮೊನ್ನೆ ಹೇಳ್ತಾರೆ ಟ್ವೀಟ್ ಅಲ್ಲಿ ಈ ರಾಷ್ಟ್ರದ ಏನು ಹೋರಾಟಕ್ಕೆ ಬಂದಿದ್ದಾರೆ ಆ ರೈತರು ಭಯೋತ್ಪಾದಕರಾಗಿ ಹೇಳ್ತಕ್ಕಂಥ ವಿಚಾರವನ್ನ ಅವರ ಗಮನ ನಾಯಕರಿಗೆ ಹೇಳ್ತಾ ಇದ್ದಾರೆ. ಅವರಿಗೆ ವೈಫಲ್ಯ ಕೊಡ್ತಕ್ಕಂಥ ವಿಚಾರ ರಾಷ್ಟ್ರದ ಪ್ರಧಾನಮಂತ್ರಿ. ಇವತ್ತೇನು ಹೋರಾಟ ನಡೀತಾ ಇದೆ, ಖಾಸಗೀಕರಣಕ್ಕೆ ಕೊಡಬಾರದು ಅಂತ ಇವತ್ತೇನು ರೈತರು ಹೋರಾಟ ಮಾಡ್ತಾರೆ. ನಾವು ಇವೆಲ್ಲ ಈ ಹೋರಾಟ ಮುಂದೆ ನಡೀಬೇಕಾಗ್ತದೆ. ಯಾಕೆಂದ್ರೆ ಸಣ್ಣ ಉದಾಹರಣೆ ರೈತರು ನಿಮ್ಮ ಮನೆಯಲ್ಲಿ ಉದಾಹರಣೆ ಇದೆ. ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಸರ್ಕಾರದಿಂದ BSNL ಇತ್ತು, ಅದೇ ಮಾದರಿಯಲ್ಲಿ ಬೆಳೆ ವಿಮೆ ಸರ್ಕಾರದಿಂದ. ಆದ್ರೆ ನರೇಂದ್ರ ಮೋದಿ ಅವರು ಅದನ್ನ ಖಾಸಗೀಕರಣ ಮಾಡಿದ್ರಿಂದ 2017-18 ನೀವು ನಾವೆಲ್ಲ ಬೆಳೆ ವಿಮೆ ಕಟ್ಟಿದ್ದೇವೆ. ಈ ರಾಷ್ಟ್ರದ ಒಟ್ಟಿಗೆ 1,16,000 ಕೋಟಿ ವಿಮೆ ಹಣವನ್ನು ಸಂಗ್ರಹಣೆ ಮಾಡಿದ್ದಾರೆ ಸ್ನೇಹಿತರೆ. ಆದ್ರೆ ರೈತರಿಗೆ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ನಾವು ನೋಡಬೇಕಾಗ್ತದೆ. ಕೇವಲ 16,000 ಕೋಟಿ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ. ಸರಾಸರಿ 1 ಲಕ್ಷ ಕೋಟಿಯನ್ನ ಶ್ರೀ ನರೇಂದ್ರ ಮೋದಿ ಅವರ ಕಾಸ ಸ್ನೇಹಿತರಿಗೆ ಚಂದ್ರಶೇಖರ್ ಅವರು ಹೇಳಿದ್ರು. ಅದಾನಿ ಮತ್ತು ಅಂಬಾನಿ ಗ್ರೂಪ್ ಯೂನಿವರ್ಸಲ್ ಸೋಪ್ ಇನ್ಸೂರೆನ್ಸ್ ಕಂಪನಿ ಒಡೆತನ ಇರ್ತಕ್ಕಂಥ ಗೌತಮ್ ಅದಾನಿಗೆ ಸರಾಸರಿ 1 ಲಕ್ಷ ಕೋಟಿ ರೈತ ಹಣವನ್ನ ಹಲವಾರು ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಯಾರು ರೈತ ಸುಧಾರಣೆ ಮಾಡಲಿಕ್ಕೆ ಯಾವ ಪ್ರಧಾನಮಂತ್ರಿ ಆಲೋಚನೆ ಮಾಡಿರಲಿಲ್ಲ. ಆದ್ರೆ ಯಾರ ಪ್ರಧಾನಮಂತ್ರಿ ರಾಷ್ಟ್ರದ ರೈತರು ಫಸಲ್ ಕೀರ್ತಿಯನ್ನು ತಂದ್ರೆ ಅದೇ ರಾಷ್ಟ್ರದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರಿಗೆ ಸಂರಕ್ಷಣೆ. ಆದ್ರಿಂದ ಈ ಹೋರಾಟಗಳ ಬಗ್ಗೆ ನಾವು ಟಿವಿಯಲ್ಲಿ ಹೇಳಬಹುದು, ಹಣಗಳು ಜಾಸ್ತಿ ಇದ್ದಾವೆ, ಬೇರೆ ಬೇರೆ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಆದ್ರೆ ಎಲ್ಲರೂ ಮಾಡ್ತಕ್ಕಂಥ ರೈತರ ಪರ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಏನು ನೇತೃತ್ವ ವಹಿಸಿದ್ದಾರೆ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ನಮ್ಮ ರಾಜ್ಯದ ಅಧ್ಯಕ್ಷ ಸನ್ಮಾನ್ಯ DK ಶಿವಕುಮಾರ್ ಘೋಷಣೆ ಮಾಡಿ ನಿನ್ನೆ ಬಂದು ಸಾಥ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸಾಥ ನೀಡಿದ್ದಾರೆ. ಯಾರೇ ಹೋರಾಟಗಾರರು ಎಷ್ಟೇ ಬಣಗಳಿವೆ ಅವೆಲ್ಲ ಬಣಕ್ಕೂ ಆ ಸಹಕಾರ ನೀಡತಕ್ಕಂಥದ್ದು ಎಲ್ಲರೂ ಸಹ ರೈತ ಪಾಲನೆ ಹೋರಾಟ ಮಾಡ್ತಕ್ಕಂಥದ್ದು ಹೇಳ್ತಾ ಇವತ್ತು ನಮ್ಮ ಭಾಗದಲ್ಲಿ ರೈತರುಗಳಿದ್ದಾರೆ. ಹೆಚ್ಚಿನ ಸಂಖ್ಯೆ ರೈತರು ಮನೆಯಲ್ಲಿ ಕೂತಿದ್ರ ಈ ಹೋರಾಟಗಳು ರೈತರು ರೈತ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಹೋರಾಟಕ್ಕೆ ಸಾಕಷ್ಟು ಜನ ಪೊಲೀಸರು ಅದರಲ್ಲಿ ತಡೆದಿದ್ದಾರೆ. ಆದ್ರೆ ಈ ಚಳವಳಿಯನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನು ಮನೆಯಲ್ಲಿ ಕೂತಿರ್ತಕ್ಕಂಥ ರೈತರು ಕೇವಲ 1% ಮಾತ್ರ ರೈತರಿಗೆ ಬಂದಿದ್ದಾರೆ. ಸಣ್ಣ ಉದಾಹರಣೆ ಕೊಡ್ತೀವಿ ಸ್ನೇಹಿತರೆ. 2018-19 PF ಅನ್ನ ರಾಷ್ಟ್ರದ ಪ್ರಧಾನಮಂತ್ರಿ ಅವರು PF ಅನ್ನ ರದ್ದು ಮಾಡಿದ್ರು. ಒಂದೇ ಒಂದು ದಿನದಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿಗಳು ಬೆಳಗ್ಗೆಯಿಂದ ಸಂಜೆ ಹೋರಾಟ ಮಾಡಿದ್ರಿಂದ ಆ PF ಅನ್ನು ವಾಪಸ್ ತಗೊಂಡಿರ್ತಕ್ಕಂಥ ಉದಾಹರಣೆ ನಮ್ಮ ಮುಂದೆ ಇದೆ. ಆದ್ರಿಂದ ರೈತರು 60% ಈಗ ನೀವು ಮನಸ್ಸು ಮಾಡಿದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ಆಗಿ ಯಾರೇ ಮುಖಂಡರು ಹೋರಾಟ ಮಾಡಿದಾಗ ನೀವು ಮನೆಯಿಂದ ಚಳಿಬಿಟ್ಟು ಹೊರಗಡೆ ಬರಬೇಕಾಗ್ತದೆ. ಈ ಕಾಯ್ದೆನ ಯೋಗೇಂದ್ರ ಯಾದವ್ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ನಡೀತಾ ಇದೆ, ಒಳ್ಳೆಯವರ ನೇತೃತ್ವದಲ್ಲಿ
ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ಕೃಷಿ ಏನ್ ಮುಖಂಡರುಗಳು ಚಳವಳಿ ನಡೆಸ್ತಾರೆ, ಅವ್ರ ಜೊತೆ ನಾವು ಇರ್ತೀವಿ, ಅವ್ರ ಜೊತೆ ಸಾಥ್ ಕೊಡ್ತೀವಿ ಅಂತ ಹೇಳ್ತಾ ಎಲ್ಲ ರೈತರಿಗೂ ವಂದಿಸಿ ನನ್ನ ಮಾತುಗಳು ಬರ್ತೀನಿ. ಜೈ ಜೈ.